ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಹಾಗೂ ಸಮರ್ಥ ಅವರದ ಒಂದು ದೊಡ್ಡ ತಪ್ಪಾಗಿದೆ. ಅದು ಉರ್ದುವಿನಲ್ಲಿ ಮಾತಾಡುವ ಅಗತ್ಯವೇ ಇಲ್ಲ. ಹೆಚ್ಚಿನ ಜನರಿಗೆ ಈಗ ಮನೇಲಿ ಅವರು ಉರ್ದು ಮಾತಾಡೋದು ದಾವಣಗೆರೆಯವರು, ಹೊರಗೆ ಹೋದಾಗ ವ್ಯವಹಾರಿಕವಾಗಿ ಏನು ಮಾರುಕಟ್ಟೆಗೆ ಹೋಗ್ತಾರೆ, ಆವಾಗ ಅವರು ಕನ್ನಡನೇ ಬಳಸ್ತಾರೆ. ಅಲ್ಲಿ ಉರ್ದುವೇ ಬಳಸಬೇಕಂತ ಏನಿಲ್ಲ. ಅದು ಇದೇ ರೀತಿ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ನಾವು ಉರ್ದುವನ್ನು ಬಳಸ್ಕೊಂಡ್ರೆ ಅವ್ರ ಮೈಂಡಲ್ಲಿ ಅದೇ ಇರುತ್ತೆ, ಉರ್ದುವೇ ಮಾತಾಡಬೇಕಂತ. ಆ ಥರ ಏನಿಲ್ಲ. ಇಲ್ಲಿ ಏನೋ ಒಂದು ಎಡವಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ನಾನು ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ, ಮುಸ್ಲಿಮರು ಅವರಿಗೆ ಕನ್ನಡ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಅದು ಉರ್ದುವಲ್ಲೇ ಬಳಸಬೇಕಂತ ಏನು ಅದು ಅವಕಾಶಕ್ಕೆ ಮಾಡಿಕೊಡ್ಬೇಡಿ, ಕನ್ನಡದಲ್ಲೇ ವ್ಯವಹರಿಸಿ. ಮೊನ್ನೆ ಕೂಡ ಅಷ್ಟೊಂದು ಮದ್ರಾಸಲ್ಲಿ ಒಂದು ಕೇಸ್ ಆಯಿತು. ಅಂದರೆ ಕನ್ನಡ ಕಲಿಬೇಕು, ಕನ್ನಡ ಅಲ್ಲಿ ಕಲಿಸ್ಬೇಕು ಅನ್ನೋದೊಂದು ಆಗಿತ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಬಂದಿರೋ ಕಾರಣ, ಅಂದರೆ ಕನ್ನಡ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಬಂದದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದರು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನೋಡಿ ಮೇಡಮ್, ನೀವು ಉಡುಪಿ ಮಂಗಳೂರಿಗೆ ಬಂದರೆ ಮದ್ರಸಾದಲ್ಲಿ ಕುರಾನ್ ಅನುವಾದ ಇರಲಿ, ನೀವು ಕನ್ನಡದಲ್ಲೇ ನೋಡ್ತೀರಾ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಸ್ಪಷ್ಟವಾಗಿ ಬಳಸೋ ಮುಸ್ಲಿಮರಂದರೆ ನಿಮಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲೇ ಸಿಗೋದು. ಆ ಕಾರಣಕ್ಕಾಗಿ ಈ ಮದ್ರಸಾದಲ್ಲಿ ಶಿಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಕೆಲವು ಮೌಲಾನಾಗಳು ಈಗ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಉತ್ತರ ಭಾರತದಿಂದ ಬರ್ತಾ ಇದ್ದಾರೆ. ಮದ್ರಸಾ ಶಿಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಮದ್ರಸಾ ಗುರುಗಳು ಇದ್ದರೆ ಖಂಡಿತವಾಗಿ ಅವರಿಗೆ ಕನ್ನಡದಲ್ಲಿ ಅವರಿಗೆ ಒಂದು ಅವಕಾಶ ಸಿಗ್ಬೋದು. ಆಗ ಈಗ ಏನಾಗ್ತಾ ಅಂತ ಹೇಳಿದ್ರೆ, ಅವರಿಗೆ ಒಂದು ಸಂಬಳ ಕೊಡುವಷ್ಟು ಬಡತನ, ಅವರಿಗೆ ಒಂದು ಮದ್ರಸಾದಲ್ಲಿ ಆ ಮೌಲಾನಾಗಳಿಗೆ, ಆ ಧಾರ್ಮಿಕ ಗುರುಗಳಿಗೆ ಸಂಬಳ ಕೊಡುವಷ್ಟು ಈ ಉತ್ತರ ಭಾರತದಲ್ಲಿ ಏನಾಗ್ತಾರೆ ಅಂದರೆ ಸ್ವಲ್ಪ ಕಡಿಮೆ ಸಂಬಳಕ್ಕೆ ಬರ್ತಾರೆ ಮದ್ರಸಾ ಗುರುಗಳಾಗಿ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಅಷ್ಟು ಕಡಿಮೆ ಸಂಬಳಕ್ಕೆ ನಮ್ಮ ಲೋಕಲ್ ಧಾರ್ಮಿಕ ಗುರುಗಳು ಕೆಲಸ ಮಾಡಲ್ಲ. ಆ ಕಾರಣಕ್ಕಾಗಿ ಮಕ್ಕಳಿಗೂ ಕೂಡ ಅವ್ರಿಗೆ ಕನ್ನಡ ಬರಲ್ಲ, ಅವರು ಉರ್ದನ್ನು ಕಳಿಸ್ಬೇಕಾಗುತ್ತೆ. ಇದರ ಹಿಂದೆ ಅದು ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸಂಘಟನೆ ನಮಗೆ ಬಲಿಷ್ಠವಾಗಿದ್ದಲ್ಲಿ ಕರ್ನಾಟಕದಲ್ಲಿ ಒಂದು ಸಂಘಟನೆ ಮುಸ್ಲಿಮರನ್ನು ಮಾಡಿಕೊಂಡು ಅದರ ಬಗ್ಗೆ ಚಿಂತೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಈಗ ಸಮಯ ಮೀರಿ ಹೋಗಿದೆ. ಕೊನೆಯ ಕ್ಷಣದಲ್ಲಿ ಬಂದು ಮುಸ್ಲಿಮರಿಗೆ ಕೊಡಬೇಕು, ಎಲ್ಲ ಮುಸ್ಲಿಂ ಓಟುಗಳನ್ನು ಡೈವರ್ಟ್ ಮಾಡುವ ಪ್ರಯತ್ನ ಮಾಡೋದು, ಕೋಮುವಾದಿ ಪಕ್ಷಗಳನ್ನು ಅಧಿಕಾರಕ್ಕೆ ತರುವುದು, ಇದು ಸದ್ಯಕ್ಕೆ ಯಾಕಂತ ಹೇಳಿದ್ರೆ ಈಗ 3 ಭಾಗವಾಗಿ ನಮ್ಮ ಮುಸ್ಲಿಂ ಸಮುದಾಯದ ಓಟುಗಳು 3 ಭಾಗವಾದರೆ ಇದರ ಲಾಭವಾಗೋದು ಕೋಮುವಾದಿಗಳಿಗೆ. ನಾಳೆ ದಿನ ಆ ಕೋಮುವಾದಿಗಳು ಅಧಿಕಾರಕ್ಕೆ ಬಂದರೆ, ನಾಳೆ ಏನಾದರೂ ಕೋಮುಗಲಭೆ ಆದರೆ ನೀವು ಎಲ್ಲ ಹೋಗ್ತೀರಾ? ಕೋಮುಗಲಭೆ ಆದರೆ ನೀವು ಎಲ್ಲ ಹೋಗ್ತೀರಾ? ನಮ್ಮ ಶಾಸಕ ಇದ್ದರೆ, ಜಾತ್ಯತೀತ ಮನೋಭಾವ ಶಾಸಕ ಅಲ್ಲಿದ್ದರೆ ನಾವು ನ್ಯಾಯಕ್ಕಾಗಿ ಅವರಲ್ಲಿ ನಾವು ಮನವಿ ಮಾಡ್ಬೋದು. ನಮ್ಮಲ್ಲಿ ಸಂಘಟನೆ ಇಲ್ಲ, ನಮ್ಮ ಶಾಸಕನು ನಮ್ಮ ಒಂದು ಜಾತ್ಯತೀತ ಮನೋಭಾವನೆ ಇಲ್ಲ. ಆ ಕೋಮುವಾದಿ ಶಾಸಕನಾದರೆ ಅವನು ಎಲ್ಲ ಮುಸ್ಲಿಮರ ಮೇಲೆ ನಾಳೆ ಕೇಸ್ ದಾಖಲಾಗ್ಬೋದು. ಆ ಒಂದು ಅರ್ಥವನ್ನು ನಾವು ಮುಸ್ಲಿಂ ಸಮುದಾಯ ಮಾಡ್ಕೊಳ್ಬೇಕಾಗಿದೆ. ಸದ್ಯದಲ್ಲಿ ಈಗ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ, ಈಗ ನಮ್ಮ ಮುಸ್ಲಿಂ ಸಮುದಾಯ ವಿ ಆರ್ ನಾಟ್ ಪ್ರಿಪೇರ್ಡ್. ದಾವಣಗೆರೆಯಲ್ಲಿ ಪ್ರತಿಯೊಬ್ಬರು ದಿನ ರಾಜಕೀಯ ನಾಯಕರು ಬಂದು ಒಂದೊಂದೇ ಮುಸ್ಲಿಮರನ್ನು ಒಗ್ಗೂಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರು ಒಗ್ಗೂಡಲಿಲ್ಲ. ಈಗ ಕೊನೆಯ ಕ್ಷಣದಲ್ಲಿ ರಾಜಕೀಯ ನಾಯಕರು ಮತ್ತೆ ಕಾಂಗ್ರೆಸ್ಗೆ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಕೆಲ ರಾಜಕೀಯ ನಾಯಕರು. ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಎಲ್ಲ ಮುಸ್ಲಿಂ ಸಹೋದರರು ಈ ಸಲ ಕೊಡಲೇಬೇಕು. ಈ 2 ವರ್ಷ ನೋಡೋಣ ನಾವು. ಸಮರ್ಥ ಅವರು ಚೆನ್ನಾಗಿ, ನಮಗೇನು ಬೇಡ ಮುಸ್ಲಿಂ ಸಮುದಾಯಕ್ಕೆ, ನಮಗೆ ನೆಮ್ಮದಿ ಬೇಕು ಮೇಡಮ್. ಎಲ್ಲ ಮುಸ್ಲಿಮ್ಸ್ ಎಷ್ಟೇ ನಮಗೆ ಶಿಕ್ಷಣ ಇಲ್ಲದಿದ್ದರೂ ಕೂಡ ಏನಾದರೂ ಕಷ್ಟಪಟ್ಟು ಗುಜರಿ ವ್ಯಾಪಾರವೋ, ಏನಾದರೂ ತರಕಾರಿ, ಹಣ್ಣು ಹಂಪಲು, ಮೀನು ಮಾರಾಟ ಮಾಡಿ ಆದರೂ, ಅನಕ್ಷರಸ್ಥ ಮುಸ್ಲಿಮರು ಏನಾದರೂ ಸಣ್ಣ ಪುಟ್ಟ ಗ್ಯಾರೇಜಲ್ಲಿ ಕೆಲಸ ಮಾಡಿ ಆದರೂ ತಮ್ಮ ಕುಟುಂಬವನ್ನು ಸಾಕುವ ಸಾಮರ್ಥ್ಯ ನಮ್ಮ ಸಮುದಾಯಕ್ಕಿದೆ. ನಮಗೆ ನೆಮ್ಮದಿ ಬೇಕು. ಕೋಮುಗಲಭೆಗಳು ಆಗಬಾರ್ದು. ಕೋಮುಗಲಭೆಗಳಿಂದಾಗಿ ಇಡೀ ಮುಸ್ಲಿಂ ಸಮುದಾಯ ಇಡೀ ದೇಶದಲ್ಲಿ ಸಾಕಷ್ಟು ನಷ್ಟ ಅನುಭವಿಸ್ತಾ ಇದೆ. ಅದನ್ನು ಉಳಿಸಬೇಕಾದ್ರೆ ಜಾತ್ಯತೀತ ಪಕ್ಷಗಳು ಅಧಿಕಾರದಲ್ಲಿ ಇರಲೇಬೇಕು. ಅದು ನಮ್ಮ ಮುಖ್ಯ. ನಾವೇ ಪಕ್ಷ ನಾವು ಕಟ್ಟಬೇಕಂತ ಹೇಳ್ತಾ ಇಲ್ಲ. ಯಾವ ನಿಮ್ಮಲ್ಲಿ ಎಲ್ರಿಗೂ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ ದಾವಣಗೆರೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಥವಾ ಯಾವ ನಾಯಕ ಗೆಲ್ಲಬಹುದು ಅನ್ನೋದು. ದಯವಿಟ್ಟು ನಮ್ಮ ಮುಸ್ಲಿಂ ಸಮುದಾಯದ ಮತಗಳನ್ನು ವಿಭಜನೆ ಮಾಡಬೇಡಿ. ವಿಭಜನೆ ಮಾಡಿದರೆ ನಾಳೆ ಇದರಿಂದ ನಾವು ಸೋಲ್ಸಿಗೋಸ್ಕರನೇ ಮತ ಹಾಕ್ತೇವೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ. ಅದಕ್ಕೆ ಅವಕಾಶ ದಾವಣಗೆರೆ ಜನತೆ ನೀಡಬಾರದು ಎನ್ನುವುದು ನನ್ನ ಒಂದು ಮುಂದಾಲೋಚನೆ.